ಸರ್, ಲಕ್ಷ್ಮಣ್ ಅವರು ನಿಮ್ಮ ವೈಯಕ್ತಿಕ ವಿಚಾರ ಬಗ್ಗೆ ಮಾತನಾಡಿದ್ದಾರೆ. ಈ ಮೈಸೂರಿನಲ್ಲಿರುವಂತಹ ಕಾಂಗ್ರೆಸ್ಸಿನ ಮುಟ್ಟಾಳ ವಕ್ತಾರ, ಈ ಹಿಂದೆ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷ ಆಗಿದ್ದಂಥ ಪುಷ್ಪಾ ಅಮರನಾಥ್, ಇಲ್ಲೇ ಮೈಸೂರಿನಲ್ಲೊಬ್ಬ ಪುಸ್ತಕ ಬರೀತೀನಿ ಅಂತೇಳಿ ನನ್ನ ವಿರುದ್ಧ ಅಪಪ್ರಚಾರ ಮಾಡಿದನು ಅವನು, ಹಾಗೆ ಆ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಕೂಗು ಮಾರಿದ್ದಾನೆ ಅವನು. ಈ 4 ಜನರ ವಿರುದ್ಧನೂ ಕೂಡ ಕೋರ್ಟಿಗೆ ಹೋಗಿ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ 2023ರಿಂದಲೂ ಕೂಡ ಅಲ್ಲಿ ಪ್ರಕರಣ ನಡೀತಾ ಇದೆ. ನನ್ನ ವಿರುದ್ಧ ಈ ಮೈಸೂರಿನಲ್ಲಿರುವಂತಹ ಕಾಂಗ್ರೆಸ್ನ ಮುಟ್ಟಾಳ ವಕ್ತಾರ ನನ್ನ ಬಗ್ಗೆ ಮಾತಾಡೋಂಗಿಲ್ಲ ಅಂತ ಹೈಕೋರ್ಟ್ ಡೈರೆಕ್ಷನ್ ಇದೆ. ಸೋಮವಾರ ಕಂಟೆಂಪ್ಟ್ ಆಫ್ ಕೋರ್ಟಿಗೆ ನಾನು ಮೂವ್ ಮಾಡ್ತಾ ಇದ್ದೀನಿ. ಹೈಕೋರ್ಟ್ ಯಾಕೆಂತ ನನ್ನ ಬಗ್ಗೆ ಮಾತಾಡಬಾರ್ದು, ಏನು ಸ್ಲ್ಯಾಂಡರಸ್ ಆಗಿ ಮಾತಾಡಬಾರ್ದು ಅಂತೇಳಿ ಡೈರೆಕ್ಷನ್ ಕೊಡುತ್ತೆ. ಹೈಕೋರ್ಟಲ್ಲಿ ಎಲ್ಲದನ್ನು ಪರಿಶೀಲನೆ ಮಾಡೇ ಕೊಡಬೇಕು ತಾನೆ. ಕೋರ್ಟಲ್ಲಿ ನಾನು PCR ಮಾಡಿದ್ರೆ ಟ್ರಯಲ್ ಸ್ಟಾರ್ಟ್ ಆಗಿದೆಯಲ್ವಾ, ಇವ್ರ ಹತ್ರ ಏನಾದ್ರು ಇದೆಯಲ್ವಾ, ಹೋಗಿ ಕೊಡಿ ನೀವಲ್ಲಿ. ಕೋರ್ಟ್ ಸ್ಟೇ ಕೊಡೋದು ಒಂದು ಮಾಧ್ಯಮಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ಕೋರ್ಟು ಇಂಜಂಕ್ಷನ್ ಅಂತ ಕೊಟ್ಟರೆ ನಿಮ್ಮ ಹತ್ರ ಸುಳ್ಳಾಗಿ ಆರೋಪವನ್ನು ಮಾಡಬಾರ್ದು. ಆದರೆ ಸಾಕ್ಷ್ಯಗಳಿತ್ತು ಅಂತಂದರೆ ನೀವು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ಬೋದು. ಮಾಧ್ಯಮಗಳು ಕೂಡ ದಾಖಲೆ ಇತ್ತು ಅಂತಂದರೆ ನೀವು ಪ್ರಕಟ ಮಾಡೋದಕ್ಕೆ ಇಂಜಂಕ್ಷನ್ ಇದ್ರೂ ಕೂಡ ಅಭ್ಯಂತರ ಇಲ್ಲ. ಇಷ್ಟಾಗಿಯೂ ಕೂಡ ಪ್ರತಿನಿತ್ಯನೂ ನನ್ನ ಮೇಲೆ ತರಾವರಿ ಆರೋಪನ ಮಾಡ್ತಾರೆ ಹೊರತು ಸಾಕ್ಷ್ಯ ಕೇಳಲ್ಲ. ಮೀಡಿಯಾದವ್ರಿಗೆ ಕೂಡ ಕೇಳಿ ಸಾಕ್ಷ್ಯನ. ಜೋಬಲ್ ಜೋಬಲ್ ಸಾಕ್ಷ್ಯ ಇಟ್ಕೊಂಡ್ರೆ ಅಂದ್ರೆ ಅವ್ರ ಮನೆ ಮಂದಿದೇನಾರು ಇದೆಯಾ ಅದ್ರೊಳಗಡೆ? ಹೊರಗಡೆ ಯಾಕೆ ಹೇಳ್ತಿಲ್ಲ? ಅಂಜಿಕೆ ಯಾಕೆ? ನಿಮ್ಮ ಮನೆ ಮಂದಿದು ಯಾರ್ದಾರು ಇತ್ತು ಅಂದರೆ ನೀವು ಹಂಚಬೇಕು. ಅಯ್ಯೋ ನಮ್ಮ ಮನೆಯವ್ರದ್ದು ಮರ್ಯಾದೆ ಹೋಗುತ್ತೆ ಅಂತೇಳಿ ಇಟ್ಕೊಂಡು ಆಮೇಲೆ ಕೊಡಪ್ಪ, ಕೋರ್ಟಿಗೆ ಕೊಡು. ಅಲ್ಲಿ ಹೋಗ್ಬಿಟ್ಟು ಕೋರ್ಟಲ್ಲಿ ನಿಮಗೆ ನೋಟಿಸ್ ಮೇಲೆ ನೋಟಿಸ್ ಇಶ್ಯೂ ಮಾಡಿದ್ರು ಹೋಗ್ದಲ್ಲ, ಕೊನೆಗೆ ನೀವಿಬ್ಬರೂ ಪುಷ್ಪಾ ಅಮರನಾಥ್ ನೀವು ಇಬ್ಬರೂ ಹೋಗ್ಬಿಟ್ಟು ಬೇಲ್ ತೊಗೊಂಬಂದಿದ್ರಲ್ಲ ಹಾಜರಾಗ್ದಲೆ. ಈಗ ಟ್ರಯಲಿಗೆ ಬಂದಿದ್ದಲ್ಲ, ಹೋಗಿ ಕೋರ್ಟಿಗೆ ಕೊಡಿ. ಕಿಸಲ್ಲಿ ಇಟ್ಕೊಂಡಿರೋದು ಯಾಕೆ ಮೀಡಿಯಾದವ್ರಿಗೆ ಕೊಡಿ? ಸುಮ್ಮನೆ ಪ್ರತಿನಿತ್ಯ ಮಾತಾಡ್ತಾರೆ. ನಾನು ಮಾಧ್ಯಮ ಮಿತ್ರಲ್ಲೂ ಒಂದು ಕೇಳ್ತೀನಿ, 5 ಚುನಾವಣೆ ರೀ, 5 ಚುನಾವಣೆಯಲ್ಲಿ ಮೈಸೂರು ಜನ ಸೋಲಿಸಿದ್ದಾರೆ ಆ ಮುಟ್ಟಾಳನ್ನ. ಅವನ ಮಾತಿಗೆ ಅವನು ಮಾಡೋ ಆರೋಪಕ್ಕೆ ಇವತ್ತರೆಗೂ ನಾನು ಮಾಧ್ಯಮದವ್ರನ್ನ ಕೇಳ್ತೀನಿ, ಇವನು ಜೀವನದಲ್ಲಿ ಯಾವ್ದಾದ್ರು ಅವನ ಆರೋಪಕ್ಕೆ ಒಂದಾರು ಸಾಕ್ಷ್ಯ ಕೊಟ್ಟಿದ್ದಾನೇನ್ರಿ? ಮತ್ತು ಅವನ ಮಾತು ಕೇಳ್ಕೊಂಡು ನೀವು ಇಲ್ಲಿಗೆ ಬರ್ತಿರಲ್ಲ. ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಿಮ್ಮ ಬಗ್ಗೆ ಅವನ ಮೇಲೆ ಭಾಳ ಪ್ರೀತಿ ಇದೆ. ಯಾಕಂದರೆ ಮೈಸೂರನ್ನ ಗೆಲ್ಲಬೇಕು ಅನ್ನೋ ಉದ್ದೇಶ ಇದ್ದಿದ್ದರೆ ಆ ಡಾಕ್ಟರ್ ವಿಜಯ್ ಕುಮಾರಿಗೋ ಸುಶ್ರುತಿಗೋ ನೀವು ಟಿಕೆಟ್ ಕೊಡ್ತಾಯಿದ್ರಿ. ಇಲ್ಲಿ ನೀವು ಇವನ್ನ ಕೂಗುಮಾರಿಗೆ ಮುಟ್ಟಾಳಂಗೆ ನೀವು ಟಿಕೆಟ್ ಕೊಟ್ರಿ ಅಂತಂದರೆ ಸೋಲಕ್ಕೋಸ್ಕರನೇ ಕೊಟ್ರಿ. ಯಾಕೆಂದರೆ 4 ಚುನಾವಣೆಯಲ್ಲಿ ಸೋಚಿರೋನ 5ನೇ ಚುನಾವಣೆಯಲ್ಲಿ ಜನ ಗೆಲ್ಲಿಸ್ತಾರೇನ್ರಿ? ಅವನಿಗೆ ಕೊಟ್ರಿ ಸರ್. ಕನಿಷ್ಠ ಅವನು ಯಾದವಗಿರಿನಲ್ಲೇ ವಾಸ ಮಾಡ್ತಾನೆ, ಅಲ್ಲಿ ಒಂದು ಕಾರ್ಪೊರೇಷನ್ ಟಿಕೆಟ್ ಕೊಡಿ ಸರ್. ಬೇಗ ಕಾರ್ಪೊರೇಷನ್ ಚುನಾವಣೆನ ನೀವು ಘೋಷಣೆ ಮಾಡಿ ಅವನಿಗೆ ಕಾರ್ಪೊರೇಷನ್ ಟಿಕೆಟ್ ಕೊಡಿ. ಇಲ್ಲ ಗ್ರಾಮ ಪಂಚಾಯತಿ ಚುನಾವಣೆ ಘೋಷಣೆ ಆಗಿದೆ, ಅಲ್ಲಾದರೂ ಕೊಡಿ ಅವನಿಗೆ. ಅದರಲ್ಲೂ ಸೋತಾಗ್ತಾನೆ ಅವನು. ಅವನಿಗೆ ಮೈಸೂರು ಜನ 3 ಕಾಸಿನ ಬೆಲೆನೂ ಕೊಡಲ್ಲ. ನಾನು ಮಾಧ್ಯಮ ಮಿತ್ರರಲ್ಲೂ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಇನ್ನು ಮುಂದೆ ಅವನ ಆರೋಪನ ನೀವು ಕೇಳಿಸ್ಕೋಬೇಡಿ, ಅವನ ಆರೋಪಕ್ಕೆ ನನ್ನ ಹತ್ರ ಪ್ರತಿಕ್ರಿಯೆನೂ ಕೇಳಬೇಡಿ. ಇಂಥ ವ್ಯಕ್ತಿಗಳ ಬಗ್ಗೆ ನನಗೆ ಪ್ರತಿಕ್ರಿಯೆ ಕೇಳಕ್ಕೆ ಬಂದರೆ ನನಗೂ ಒಂಥರ ನೀವು ಮಾಧ್ಯಮದವರೇ ಇಷ್ಟು ಆರೋಪನ ಮಾಡಿದ್ರೆ ಒಂದಕ್ಕೂ ಸಾಕ್ಷ್ಯಾಧಾರ ಕೊಡದೇ ಇದ್ದವನು ವ್ಯಕ್ತಿದು ನೀವು ಪ್ರತಿಕ್ರಿಯೆ ಕೇಳಕ್ಕೆ ಬರ್ತಿಲ್ಲ ಅಂದ್ರೆ ನಿಮ್ಮ ಬಗ್ಗೆ ನನಗೂ ಕೂಡ ಬೇಸರ ಆಗುತ್ತೆ. ದಯವಿಟ್ಟು ಇನ್ನೊಂದ್ಸರಿ ಅವನ ಬಗ್ಗೆ ಕೇಳಕ್ಕೆ ಹೋಗ್ಬೇಡಿ.